ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ರಶ್ಮಿ ಅಮ್ಮನ ನಮ್ಮಪ್ಪಂಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ನೋಡು ಹಿರಣ್ಮಯ್, ಇತ್ತೀಚೆಗೆ ನಿಮ್ಮ ಊರಿನಲ್ಲಿ ಎಷ್ಟೊಂದು ಕೊಲೆಗಳು ನಡೀತಿದ್ಯಲ್ಲ, ಆ ಕೊಲೆಗಳನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನಾನು ಪತ್ತೆ ಹಚ್ಚಬೇಕು. ಅಯ್ಯೋ, ಇಷ್ಟೇನು ನಿಮ್ಮ ಸಮಸ್ಯೆ? ಅಂದ್ರೆ ನಿನಗಿದೆಲ್ಲ ಯಾರು ಮಾಡ್ತಿರೋದು ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತಿರೋ ಗುಬ್ರು ಗೊತ್ತಿರತ್ತೆ. ಯಾರದು? ಆ ಮಹಾತಾಯಿ ತ್ರಿಪುರ ಸುಂದರಿಗೆ. ಹಿರಣ್ಮಯ್, ಈ ಕೆಲಸನ ಆ ದೇವರೆಲ್ಲ ಮಾಡ್ಬೇಕಿರೋದು, ನಾವು ಮನುಷ್ಯರು ಮಾಡ್ಬೇಕಿರೋದು. ಈಗಾಗಲೇ ಆ ದೇವ್ರ ಹೆಸರು ಮೇಲೆ ತುಂಬ ಕಳಂಕಗಳು ಬಂದಿದೆ. ನಾನಿದನ್ನು ಹೇಗಾದರೂ ಮಾಡಿ ಕಷ್ಟಪಟ್ಟು ಕಂಡುಹಿಡಿಬೇಕು. ಯಾರೋ ಅಮ್ಮನವ್ರ ಹೆಸರಲ್ಲಿ ಈ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ರಶ್ಮಿ ಅಮ್ಮನವ್ರ ಹೆಸರಲ್ಲಿ ಇದೆಲ್ಲ ನಡೀತಿರೋದು ತಾನೇ. ಅಮ್ಮನವ್ರು ಏನೋ ಒಂದು ಮಾಡ್ತಾರೆ, ನೀವು ಸುಮ್ಮನೆ ನನ್ನ ಜೊತೆ ಕೈ ಮುಕ್ಕೊಂಡು ನಿಂತ್ಕೊಳ್ಳಿ, ನಾನೆಲ್ಲ ಬೇಡ್ಕೊಂತೀನಿ. ಅಮ್ಮ ತಾಯಿ ತ್ರಿಪುರ ಸುಂದರಿ, ನನಗೀಗ ಒಂದು ಕಷ್ಟ ಬಂದಿದೆ. ನನಗೆ ಅಂದರೆ ನನ್ನ ರಶ್ಮಿ ಅಮ್ಮಂಗೆ ಒಂದು ಕಷ್ಟ ಬಂದಿದೆ. ಅವ್ರಿಗೆ ಕಷ್ಟ ಅಂದರೆ ನನಗೂ ಕಷ್ಟ ಅಲ್ವಾ? ಈಗ ನನಗಿರೋ ಸಮಸ್ಯೆ ಏನಪ್ಪ ಅಂದರೆ, ಈ ಊರಲ್ಲೇನೋ ಕೆಟ್ಟ ಘಟನೆಗಳೆಲ್ಲ ನಡೀತಿದೆಯಂತೆ. ಅದು ಯಾರೋ ನಿನ್ನ ಹೆಸರಲ್ಲೇ ಮಾಡ್ತಿದಾರಂತೆ. ಆ ಕೆಟ್ಟ ಕೆಲಸ ಯಾರ್ಯಾರು ಮಾಡ್ತಿರೋದು ಅಂತ ನಿನಗೆ ಗೊತ್ತಿರತ್ತೆ. ಅವ್ರು ಯಾರು ಅಂತ ನಮ್ಮ ರಶ್ಮಿ ಅಮ್ಮಂಗೆ ಗೊತ್ತಾಗೋಂಗೆ ಮಾಡು. ಆವಾಗ ಸಮಸ್ಯೆಗಳೆಲ್ಲ ನಿವಾರಣೆ ಆಗೋಗುತ್ತೆ. ರಶ್ಮಿ ಅಮ್ಮ ನಮ್ಮಪ್ಪನ ಮದುವೆ ಆಗ್ತಾರೆ. ಅಪ್ಪಂಗೆ ಹೆಂಡತಿಯಾಗಿ ಬರ್ತಾರೆ, ನನಗೆ ಅಮ್ಮ ಆಗಿ ಬರ್ತಾರೆ. ನೀನು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ ಅಲ್ವಾ? ಪಾತಾಳ ಲೋಕಕ್ಕೆ ಹೋಗಿ ಮರ್ಕತ್ಲಿಂಗ ತಂದಿದ್ದೀನಿ. ಇದೊಂದು ಸಹಾಯ ನೀನು ನಂಗೆ ಮಾಡಲೇಬೇಕು. ನೀ ನನ್ನ ಗೆಳತಿ ಅಲ್ವಾ, ದಯವಿಟ್ಟು ಇದೊಂದು ಉಪಕಾರನ ನೀನು ಮಾಡಲೇಬೇಕು. ಒಳ್ಳೆ ಈ ಹುಡುಗಿ ಹತ್ರ ಸಿಕ್ಕಾಕೊಂಡ್ಬಿಟ್ನಲ್ಲ ನಾನು. ಇವಳು ಅಂದರೆ ನನಗೆ ತುಂಬ ಇಷ್ಟ. ಇವರಪ್ಪನೂ ಒಂಥರ ಒಳ್ಳೆಯವರು. ಆದರೆ ನನ್ನ ಕೆಲಸ ಮುಗಿಯೋ ಮುಂಚೆ ನಾನು ಈ ಮದುವೆ ಬಗ್ಗೆ ಹೇಗೆ ತೀರ್ಮಾನ ತಗೊಳ್ಳಿ? ಈ ಹುಡುಗಿಗೆ ಅರ್ಥನೇ ಆಗಲ್ಲಪ್ಪ. ಹಾಗಂತ ಇವಳು ಮನಸ್ಸು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ. ರಶ್ಮಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಾನು ಅಮ್ಮನವ್ರನ್ನ ಬೇಡ್ಕೊಂಡಿದ್ದೀನಲ್ಲ, ಆ ಕೊಲೆಗಾರ ಯಾರು ಅಂತ ಸಿಕ್ಕೇ ಸಿಗ್ತಾನೆ. ಹಿರಣ್ಮಯ್, ಬರೀ ಅಮ್ಮನವ್ರ ಕೃಪೆ ಇದ್ರೆ ಸಾಲದು. ಅದಕ್ಕೆ ಸರಿಯಾಗಿ ನಾವು ಪ್ರಯತ್ನ ಪಡಬೇಕು. ಆವಾಗಲೇ ಫಲ ಸಿಗೋದು. ಮತ್ತೆ ಎಷ್ಟು ದಿನಗಳಿಂದ ಅದನ್ನ ಪ್ರಯತ್ನ ಮಾಡ್ತಾನಿದ್ದೀರಾ? ನಿಮ್ಗೆ ಯಾಕೆ ಆ ಕೊಲೆಗಾರ ಇನ್ನೂ ಸಿಕ್ಕಿಲ್ಲ? ಅದಕ್ಕೂ ಕಾಲ ಕೂಡಿ ಬರಬೇಕಮ್ಮ. ಕಾಲ ಕೂಡಿ ಬರಬೇಕು ಅಂತ ಮಹಾತಾಯಿನ ಕೇಳ್ಕೊಂಡ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ. ಸುಮ್ಮನೆ ಪ್ರಯತ್ನ 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 ಅಂತ ಮಾಡ್ತಾ ಇದ್ರೆ ಆ ಕಾಲ ಇನ್ನೂ ಸುತ್ತಾನೇ ಇರುತ್ತೆ. ಸರಿನಮ್ಮ, ಇವಾಗ ನೀನೇ ಗೆದ್ದೆ. ನೀನು ಆ ಮಹಾತಾಯಿ ಹತ್ರ ಕೇಳ್ಕೊಂಡಿದ್ಯಲ್ಲ, ನೋಡೋಣ ಆ ತಾಯಿ ನನಗೆ ಎಷ್ಟು ಬೇಗ ಸಹಾಯ ಮಾಡ್ತಾಳೆ ಅಂತ. ಬಾ ಹೋಗೋಣ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇಲ್ಲಾಂದರೆ ತೊಂದರೆ ಸಿಕ್ಕಾಕೋತಿದ್ದೆ ನಾನು. ಇರಲಿ ಬಿಡು ಬಂಗಾರಿ, ನಮ್ಮವ್ರಿಗಲ್ದೆ ಇನ್ಯಾರಿಗೆ ಸಹಾಯ ಮಾಡೋದು? ನನ್ನ ಹತ್ರ ಇರೋದೇ ಇಷ್ಟು, ತಗೊಳ್ಳಿ. ನನ್ನಿಂದ ಸಹಾಯ ನಾನು ಮಾಡಿದ್ದೀನಪ್ಪ, ನಾನೇನು ಬರ್ತೀನಿ. ನೋಡಿ, ಇದು ನನಗೆ ಅನುಮಾನ ಬಂದಿರೋ ವ್ಯಕ್ತಿಯ ಬೆರಳು ಗುರುತುಗಳನ್ನ ಪತ್ತೆ ಹಚ್ಚಕ್ಕೆ ತಂದಿರೋ ಗ್ಲಾಸು. ನಿಮ್ಮ ಹತ್ರ ಇರೋ ತ್ರಿಶೂಲದ ಮೇಲಿನ ಬೆರಳು ಗುರುತುಗಳು ಮತ್ತು ಇದ್ರ ಮೇಲಿರೋ ಬೆರಳು ಗುರುತುಗಳು ಎರಡೂ ಹೊಂದುತ್ತಾ ಅಂತ ಒಂದ್ಸತಿ ಪರೀಕ್ಷಿಸಿ ಹೇಳಿ.
ಅಪ್ಪ ಹಿರಣ್ಮಯಿ, ಇವ್ರ ಜೊತೆ ಎಲ್ಲೋಗಿದ್ದೆ ಸವಾರಿ? ಅದು ನಾನು ರಶ್ಮಿ ಅಮ್ಮನ ಮನೆಗೆ ಹೋಗಿದ್ದೆ. ಹೌದಾ? ಅಲ್ಲಿಗೆ ಯಾಕೆ ಹೋಗಿದ್ದೆ? ಇವರೇ ಕರ್ಕೊಂಡೋಗಿದ್ರಾ? ಇಲ್ಲ, ನಾನೇ ಹೋಗಿದ್ದೆ. ನಿಂದು ಮತ್ತೆ ರಶ್ಮಿ ಅಮ್ಮಂದು ಮದ್ವೆ ಮಾಡ್ಸೋಣ ಅಂತ ಕೇಳ್ಕೊಳಕ್ ಹೋಗಿದ್ದೆ. ಮನೇಲಿ ಅಜ್ಜಿ ಕಾಟ, ನೀನು ಶುರು ಮಾಡ್ಕೊಂಡ್ಯಾ? ಭಾಳ ಮುಂದುವರೆದಿದ್ಯಾ ನೀನು, ಮದುವೆ ಸಂಬಂಧ ಎಲ್ಲ ಮಾತಾಡುವಷ್ಟು. ಆದ್ರೆ ಅಪ್ಪ, ರಶ್ಮಿ ಅಮ್ಮನ ಮನೆಯವರು ಒಪ್ಲಿಲ್ಲ. ನಿಂಗೆ ಇವ್ರನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಬೈದು ಆಚೆ ಕಳಿಸ್ಬಿಟ್ರು. ಬೈದೆ ಇನ್ನೇನು ಮಾಡ್ತಾರೆ? ನೀನು ಯಾವ ದೊಡ್ಡ ಮನುಷ್ಯ ಅಂತ ಕೂರ್ಸ್ಕೊಂಡು ಮದುವೆ ಮಾತುಕತೆ ಮಾಡಬೇಕಿತ್ತು. ನೀನು ಅವ್ರ ಮನೆಗೆ ಹೋಗಿದ್ದೆ ದೊಡ್ಡ ತಪ್ಪು. ಆದ್ರೆ ಅಪ್ಪ, ರಶ್ಮಿ ಅಮ್ಮ ಒಪ್ಕೊಂಡಿದ್ದಾರೆ. ಅವರು ಕೊಲೆಗಾರನ ಹಿಡಿದಾದ್ಮೇಲೆ ನಿನ್ನ ಮದ್ವೆ ಆಗ್ತೀನಿ ಅಂತ. ಹಿರಣ್ಮಯಿ, ಮದುವೆ ಅಂದರೆ ನೀವು ಆಡೋ ಥರ ಮಕ್ಕಳಾಟ ಅಲ್ಲ. ನೀನು ಈಗಲೇ ಈ ಥರ ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ ಮಾತಾಡಬಾರ್ದು. ಹಿರಣ್ಮಯಿ, ನೀನೀಗೇನು ಮಾತಾಡದೆ ಮನೆ ಹೋಗಿ ಮನೆ ಪಾಠಗಳನ್ನ ಓದ್ಕೋ. ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಸರಿ ಅಪ್ಪ, ಬೇಗ ಬಂದ್ಬಿಡು, ನಾನು ಕಾಯ್ತಾ ಇರ್ತೀನಿ. ನಾನು ಬರ್ತೀನಿ ರಶ್ಮಿ ಅಮ್ಮ. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಇಲ್ಲಲ್ಲ, ಬನ್ನಿ. ನೋಡಿ, ನಿಮ್ಮ ಮೇಲೆ ಗೌರವ ಇದೆ ನನಗೆ, ಆದರೆ ಪ್ರೀತಿ ಮಾತ್ರ ಇಲ್ಲ. ನಿಮ್ಮನ್ನು ಮದುವೆ ಆಗಬೇಕು ಅಂತ ನಾನು ಯಾವತ್ತು ಅಂದ್ಕೊಂಡೂ ಇಲ್ಲ. ಆದರೆ ನನ್ನ ಮಗಳು ಹಿರಣ್ಮಯಿಗೆ ನೀವೇ ನನ್ನ ಮದುವೆ ಆಗಬೇಕು, ತಾಯಿಯಾಗಿ ನಮ್ಮ ಮನೆಗೆ ಬರಬೇಕು ಅಂತ ಏನೇನೋ ಆಸೆ ಕಟ್ಕೊಂಡಿದ್ದಾಳೆ. ನೀವು ಅವಳ ಜೊತೆ ಓಡಾಡೋದು ಮಾತಾಡೋದು ಮಾಡಬೇಡಿ. ಅವಳ ಮನಸ್ಸಿಗೆ ಆಘಾತ ಆದರೆ ನನ್ನ ಹತ್ರ ಸಹಿಸ್ಕೊಳಕ್ಕಾಗಲ್ಲ. ಚಿಕ್ಕ ಮಕ್ಕಳ ಮನಸ್ಸನ್ನ ಬದಲಾಯಿಸೋಕ್ಕಾಗಲ್ಲ. ದೊಡ್ಡವರಾದ ನಾವೇ ಬದಲಾಯಿಸ್ಕೋಬೇಕು. ಬಂಗಾರಿ ಅವರೇ, ನಿಮ್ಮ ಮಾತು ಮುಗಿದ್ರೆ ನಾನು ಮಾತಾಡ್ಬೋದಾ? ಮಾತಾಡಿ. ನಿಮ್ಮ ಮೇಲೆ ನನಗೆ ಅನುಮಾನ ಇದೆ. ಅಂದರೆ ನನ್ನ ಮಗಳಿಗೆ ಇದನ್ನೆಲ್ಲ ನಾನೇ ಹೇಳ್ಕೊಟ್ಟಿದ್ದೀನಿ ಅಂತನಾ? ಮಗು ವಿಚಾರಕ್ಕಲ್ಲ, ಈ ಊರಿನಲ್ಲಿ ಆಗ್ತಿರೋ ಕೊಲೆ ವಿಚಾರಕ್ಕೆ. ಅಂದರೆ ಅರ್ಥ ಆಗಲಿಲ್ಲ. ನಿಮ್ಮ ಮೇಲಿರೋ ಅನುಮಾನಕ್ಕೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೈಯಾರ ಒಂದು ಲೋಟ ನೀರು ತರಿಸ್ಕೊಂಡು ನಿಮ್ಮ ಕೈ ಹಚ್ತಾಗಿರೋ ಆ ಲೋಟನ ನಾನು ತಗೊಂಡು ಹೋದೆ. ಖರ್ಚೀಫು ಅದು ಕೈ ತುಂಬ ಕೊಳೆ ಆಗಿದೆ, ಗ್ಲಾಸ್ ಗಲೀಜಾಗ್ಬಿಡುತ್ತೆ ಅದಕ್ಕೆ. ಈಗ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಲ್ಲ ಫೋರೆನ್ಸಿಕ್ ಆಫೀಸರ್, ಅವ್ರ ಕೈಗೆ ಹೋಗಿ ಕೊಟ್ಟೆ. ಆದರೆ ಆತ ತುಂಬ ಬುದ್ಧಿವಂತಿಕೆಯಿಂದ ನಿಮ್ಮ ಬೆರಳಚ್ಚು ದಾಖಲೆಗಳನ್ನ ನನ್ನ ಕೈಗೆ ಸಿಗದಿರೋ ಹಾಗೆ ನಾಶ ಮಾಡಿಬಿಟ್ಟ. ಏನು ಹೇಳ್ತಿದ್ದೀರಾ ನೀವು? ನನಗೊಂದು ಅರ್ಥನೇ ಆಗ್ತಿಲ್ಲ. ಆದರೆ ನನಗೆಲ್ಲ ಅರ್ಥ ಆಯಿತು. ನೀವು ಸಿಕ್ಕಾಕೋಬಾರ್ದು ಅಂತ ನಮ್ಮ ಸರ್ಕಾರದ ಅಧಿಕಾರಿಗೆ ಲಂಚ ಕೊಟ್ಟು ನೀವು ಮಾಡ್ತಿರೋ ಅಪರಾಧನ ಮುಚ್ಚಾಕ್ತಿದ್ದೀರಾ. ನೀವು ಅಮ್ಮನವ್ರ ಹೆಸರಲ್ಲಿ ಕೊಲೆ ಮಾಡ್ತಿರೋದು ನನಗೆ ಖಾತರಿಯಾಗಿದೆ. ಅಮ್ಮನವರು ನಿಮ್ಮ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ. ನೀವಿನ್ನ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕಾನೂನು ದೃಷ್ಟಿಯಲ್ಲಿ ನೀವೀಗ ಅಪರಾಧಿ, ನಿಮಗೆ ಶಿಕ್ಷೆ ಆಗೋದು ಖಚಿತ. ಯಾಕ್ರಿ ಅಮ್ಮನವ್ರ ರೂಪದಲ್ಲಿ ಇಷ್ಟು ದಿವಸ ಕೊಲೆ ಮಾಡ್ಕೊಂಬಂದ್ರಿ?
ನನ್ಗೇನು ಹುಚ್ಚೇನ್ರಿ ಕೊಂಡೊಂದು ಕೊಲೆ ಮಾಡೋದಕ್ಕೆ ನಾನು ಯಾಕೆ ಕೊಲೆ ಮಾಡ್ಲಿ? ಅವ್ರ ಮೇಲೆ ನಿಮ್ಗೇನೋ ಸೇಡಿರ್ಬೇಕು, ಅದಕ್ಕೆ ಕೊಲೆ ಮಾಡಿರ್ತೀರಾ? ನನಗೆ ಸೇಡಿರೋದು ನನ್ನ ಹೆಂಡತಿನ ಕೊಂದ್ರಲ್ಲ ಅವ್ರಗಳ ಮೇಲೆ. ಅವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಕೊಲ್ಲೋದಾದ್ರೆ ಅವ್ರನ್ನೇ ಮೊದಲು ಕೊಲ್ತೀನಿ. ನನ್ನ ಮಗಳ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ನನ್ನ ಹೆಂಡತಿನ ಕೊಂದು ಕೊಲೆಗಾರರು ಕಣ್ಮುಂದೆನೇ ಏನು ಓಡಾಡ್ತಿದ್ರು. ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ನಿಮ್ದೇನು ತಪ್ಪಿಲ್ಲ ಬಿಡಿ. ನೀವು ಹಾಕ್ಕೊಂಡಿದ್ದೀರಲ್ಲ ಈ ಕಾಕಿ ಬಟ್ಟೆದು, 3 ಹೊತ್ತು ಕಳ್ಳ ಕಾಕರ ಸವಾಸದಲ್ಲೇ ಇರ್ತೀರ. ಅದಕ್ಕೆ ಯಾರು ನೋಡಿದ್ರು ಅನುಮಾನ ಪಡೋ ಬುದ್ಧಿ ನಿಮ್ದು. ನೀವೇನಾದ್ರೂ ಅನ್ಕೊಳ್ಳಿ, ನೀವು ನನ್ನ ದೃಷ್ಟಿಲಿ ಈಗ ಅಪರಾಧಿ. ಅದನ್ನ ತೀರ್ಮಾನ ಮಾಡೋದಕ್ಕೆ ನ್ಯಾಯಾಲಯ ಇದೆ. ನಾನು ಬಂದ್ಸೋಕೆ ನಿಮ್ಮ ಹತ್ರ ಯಾವ ಪುರಾವೆನೂ ಇಲ್ಲ. ಕಂಡುಹಿಡಿತೀನಿ, ಈ ಕೊಲೆಗಳನ್ನ ಮಾಡ್ತಿರೋದು ನೀವೇ ಅಂತ ಕಂಡುಹಿಡಿತೀನಿ. ಆಗ ನೀವೀಗ ಮಾಡ್ತಿರೋದು ನಾಟಕ ಅನ್ನೋದು ಗೊತ್ತಾಗುತ್ತೆ. ನಾಟಕ ಆಡ್ಕೊಂಡು ಬರ್ತಿದ್ದೀರಿ ನೀವು. ನನ್ನ ಮಗಳ ಮೇಲೆ ಪ್ರೀತಿ ಪ್ರೇಮ ಅಂತ ಹೇಳ್ಕೊಂಡು ನನ್ನ ವಿರುದ್ಧನೇ ಸಾಕ್ಷಿ ಹುಡ್ಕಕ್ಕೆ ಬರ್ತಿದ್ರಿ ಅಲ್ವಾ? ನಾನು, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲ ನಿಮ್ಮ ಮುಗ್ಧತೆ ಮೋಸ ಹೋದ್ವಿ. ಮೋಸ ದ್ರೋಹ ಮಾಡಿದ್ದು ನೀವು. ಆಯಿತು, ನಿಮ್ಗೆ ಏನು ಅನ್ಸುತ್ತೋ ಅದೆಲ್ಲ ನೀವು ಹೇಳಾಗಿದೆ ಅಲ್ವಾ? ನಾನು ಇವಾಗ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಿಮಗೂ ಆ ಫೋರೆನ್ಸಿಕ್ ಆಫೀಸರ್ಗೂ ಏನು ಸಂಬಂಧ? ಅವ್ರು ನಿಮ್ಮ ಸಂಬಂಧಿನ? ನೀವು ಯಾಕೆ ಅವ್ರಿಗೆ ದುಡ್ಡು ಕೊಡ್ತಿದ್ರಿ? ಅದು ನನ್ನ ವೈಯಕ್ತಿಕ ವಿಚಾರ, ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಹೇಗೂ ನನ್ನ ಮೇಲೆ ಅನುಮಾನ ಬಂದಿದೆಯಲ್ಲ, ನೀವೇ ಪತ್ತೆ ಹಚ್ಕೊಳ್ಳಿ. ನೀವು ದುಡ್ಡು ಕೊಟ್ಟಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಇವಾಗ ಇದಕ್ಕೇನಂತೀರಿ? ಅದು ನನ್ನ ವೈಯಕ್ತಿಕ ವಿಚಾರ ಅಂತ ಹೇಳಿದ್ನಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಹೋಗಿ ಅವ್ರನ್ನ ಕೇಳಿ. ಆದರೆ ಒಂದು ಮಾತು, ಏನೇ ಉತ್ತರ ಬೇಕಿದ್ರು ನಮ್ಮನೆಗೆ ಪೊಲೀಸ್ ಅಧಿಕಾರಿಯಾಗಿ ಬನ್ನಿ. ನನ್ನ ಮೇಲಿನ ಸಹಾನುಭೂತಿಯಿಂದ ಗೆಳತಿಯಾಗಿ, ನನ್ನ ಮಗಳಿಗೆ ತಾಯಿಯಾಗಿ, ನಮ್ಮನೆಯವ್ರಿಗೆ ಹಿತೈಷಿಯಾಗಿ ಎಂದೂ ಬರಕ್ಕೆ ಹೋಗಬೇಡಿ. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಭಕ್ತರ ಹರಸಲು ನೆಲೆಸಿದ ತಾಯೇ, ಅಳುವ ಕಣ್ಣೀರನ್ನು ಒರೆಸುವ ತಾಯೇ. ನನಗೇನು ಗೊತ್ತಿಲ್ಲ, ನಾನು ಯಾರನ್ನು ಕೊಲೆ ಮಾಡಿಲ್ಲ. ಇದೆಲ್ಲ ಮಹಾತಾಯಿ ಮಹಿಮೆ. ನಿಮಗೆ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ? ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನೋಡಮ್ಮ, ಇದು ನ್ಯಾಯಾಲಯ ಅಲ್ಲ, ಪೊಲೀಸ್ ಠಾಣೆ. ನಾವು ಯಾವುದೇ ರೀತಿ ತೀರ್ಮಾನ ತಗೊಳಕ್ಕೂ ಆಗಲ್ಲ. ನ್ಯಾಯಾಲಯ ಏನೋ ಆದೇಶ ಕೊಡುತ್ತೋ ಅದನ್ನ ಪಾಲಿಸೋದಷ್ಟೇ ನಮ್ಮ ಕೆಲಸ. ನೋಡೋ, ಸುಮ್ಮನೆ ಹೇಳಿದ್ದನ್ನೇ ಹೇಳಿ ಹೇಳಿ ನನ್ನ ತಲೆ ತಿನ್ಬೇಡ. ಒಂದು ಕಡೆ ಕೂತ್ಕೋ, ನನಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದೆ. ತಪ್ಪು ಮಾಡ್ತಿದ್ದೀರಾ ನೀವು. ಇಷ್ಟೊತ್ತು ಅವಳೊಬ್ಳು ತಲೆ ತಿಂತಾ ಇದ್ಲು, ಈಗ ನೀನು ಸೇರ್ಕೊಂಡೆ ನಮ್ಮ ಜೊತೆಲಿ. ನೀವು ಯಾವ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸ್ತೀರಾ ಅದೇ ನ್ಯಾಯಾಲಯದಲ್ಲಿ ಅನ್ಯಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಳು ನಾನು. ಅಂದ್ರೆ ನ್ಯಾಯ ದೇವತೆನಾ? ನ್ಯಾಯ ದೇವತೆಗೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಹೇಳೋ ಸೇವಕಿ ನಾನು. ಸುತ್ತಿ ಬಳಸಿ ಕತ್ತೆ ಹಿಂದೆನೇ ಇದ್ರು ಅನ್ನೋಗಾಯ್ತು.
ನೋಡಮ್ಮ, ಹರ್ಕತೆ ಬೇಡ. ಈಗ ಹೇಳು, ನನ್ನಿಂದ ನಿನಗೇನಾಗಬೇಕು? ವಕೀಲೆ ನಾನು. ನೋಡಿದ್ರೆ ಗೊತ್ತಾಗುತ್ತೆ. ಕಲ್ಯಾಣಿಗೆ ಜಾಮೀನು ತಗೊಂಬಂದಿದ್ದೀನಿ. ನ್ಯಾಯಾಲಯದ ಆದೇಶ ಇಲ್ಲದೆ ಹೊರಗಡೆ ಯಾರನ್ನೂ ಬಿಡೋ ಹಾಗಿಲ್ಲ. ಅದೇ ನ್ಯಾಯಾಲಯದಿಂದ ಆದೇಶ ತಂದಿದ್ದೀನಿ, ಅವಳನ್ನ ಜಾಮೀನ್ ಮೇಲೆ ಬಿಡಬಹುದು ಅಂತ. ನೀವು ತಮಾಷೆ ಮಾಡ್ತೀರಾ? ಇವತ್ತು ಭಾನುವಾರ, ನ್ಯಾಯಾಲಯ ರಜಾ, ಅದು ಹೇಗೆ ಜಾಮೀನು ತಂದ್ರಿ? ವಿಶೇಷ ಸಂದರ್ಭಗಳಲ್ಲಿ ನ್ಯಾಯಾಧೀಶರಿಗೆ ಈ ರೀತಿ ಪತ್ರ ಕೊಡೋ ಅಧಿಕಾರ ಇರುತ್ತೆ. ಅಲ್ಲದೆ ಹೆಣ್ಣು ಮಕ್ಕಳನ್ನ ಖೈದಿಯಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಈ ಠಾಣೆಯಲ್ಲಿ ಸರಿಯಾದ ಬಂದೋಬಸ್ತ್ ಕೂಡ ಇಲ್ಲ. ಸರಿ, ಕೊಡಿ ಪತ್ರನ. ಅದೇನಿದೆಯೋ ನಾನು ನೋಡ್ತೀನಿ. ಅಲ್ಲ ವಕೀಲರೇ, ಈಕೆ ಮಾಡಿರೋ ಅಪರಾಧಕ್ಕೆ ಖಚಿತವಾದ ಸಾಕ್ಷಿ ಇದೆ. ನೀವು ಈಕೆನ ಇವತ್ತು ಜಾಮೀನು ಮೇಲೆ ಬಿಡಿಸ್ಕೊಂಡು ಹೋಗ್ಬೋದು, ಆದರೆ ನಾಳೆ ಈಕೆಗೆ ನ್ಯಾಯಾಲಯದಿಂದ ಶಿಕ್ಷೆ ಆಗೋದು ಗ್ಯಾರಂಟಿ. ಈಕೆ ಪರವಾಗಿ ಜಾಮೀನು ಕೊಡ್ಸೋಕೆ ಬಂದಿದ್ದೀರಲ್ಲ, ನಿಮಗೆ ಬುದ್ಧಿ ಇಲ್ಲ ಅನಿಸುತ್ತೆ. ಪ್ರತ್ಯಕ್ಷವಾಗಿ ಕಂಡ್ರು ಪರೀಕ್ಷಿಸಿ ನೋಡು ಅನ್ನೋದು ನ್ಯಾಯಾಲಯದ ಧರ್ಮ. ಇವಳ ಬೆರಳಿನ ಗುರುತು ನಿಮಗೆ ಸಿಕ್ಕಿರೋ ಆ ತ್ರಿಶೂಲದ ಮೇಲಿನ ಬೆರಳಿನ ಗುರುತು ಹೊಂದಾಣಿಕೆ ಆಗ್ತಿಲ್ಲ ಅಂತ ವಿಧಿವಿಜ್ಞಾನದ ಇಲಾಖೆಯವರು ವರದಿ ಕೊಟ್ಟಿದ್ದಾರಲ್ಲ, ಆದರೂ ನಿಮಗೆ ಇವಳ ಮೇಲೆ ಅನುಮಾನನಾ? ಆದರೆ ಕೊಲೆ ಆಗಿದ ವ್ಯಕ್ತಿಯ ಹಣ ಈಕೆ ಮನೇಲಿ ಸಿಕ್ಕಿದ್ದು. ಇದಕ್ಕೇನು ಹೇಳ್ತೀರಾ? ಬೇರೆ ಯಾರೋ ಬೇರೆ ಎಲ್ಲೋ ಕೊಲೆ ಮಾಡಿ ಇವಳ ಮನೆ ಮುಂದೆ ತಂದಾಕಿರ್ಬೋದಲ್ವಾ? ಆದರೂ ಈಕೆಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ. ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನೀವು ಮೊದಲು ಅವಳನ್ನ ಆಚೆ ಬಿಡಿ. ರೀ ರಾಜೇಂದ್ರ, ಅವ್ರನ್ನ ಬಿಡ್ರಿ. ಅಜ್ಜಿ, ಅಜ್ಜಿ, ಏನೇ? ಬೇಗ ಏನಾದ್ರು ತಿನ್ನಕ್ ಕೊಡಜ್ಜಿ, ತುಂಬಾ ಹಶ್ವಾಗ್ತಿದೆ. ಚೆನ್ನಾಗಿ ಆಟ ಆಡಿರ್ತೀಯ, ಅದಕ್ಕೆ ಹೊಟ್ಟೆ ಹಸ್ವು. ಇರು, ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಡ್ತೀನಿ, ಹೊಟ್ಟೆ ತುಂಬ ಊಟ ಮಾಡಿವಂತೆ. ನಂಗೆ ಊಟನೂ ಬೇಡ, ಏನು ಬೇಡ. ಹೊಟ್ಟೆನಲ್ಲಿ ಇಲಿ ಓಡಾಡ್ತಿದೆ. ನಾನೇನಾದ್ರು ಏನು ತಿಂದಿಲ್ಲ ಅಂದ್ರೆ ನನ್ನ ಹೊಟ್ಟೆ ಇಲಿ ತಿನ್ನತ್ತೆ. ಬೇಗ ಏನಾದ್ರು ತಂದ್ಕೊಡು. ಸುಪ್ನಾತಿ, ಇರು, ಒಂದು ಲೋಟ ಮಜ್ಜಿಗೆ ಮಾಡ್ಕೊಡ್ತೀನಿ, ಕುಡಿಯುವಂತೆ. ಹೊಟ್ಟೆ ತಣ್ಣಗಾಗತ್ತೆ ಅಲ್ವೇ? ಇಷ್ಟೊಂದು ಹೊಟ್ಟೆ ಹಸಿವೆ ಆಗೋವರೆಗೂ ಅದೆಲ್ಲಿ ಸುತ್ತಾಡಕ್ಕೆ ಹೋಗಿದ್ಯೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ನಾನು ರಶ್ಮಿ ಅಮ್ಮನ ಮನೆಗೆ ಹೋಗಿದ್ನ, ಅಲ್ಲಿ ದೊಡ್ಡ ರಾಮಾಯಣನೇ ನಡೆದೋಯ್ತು. ರಾಮಾಯಣ ಆದ್ರೆ ಚೆನ್ನಾಗಿರುತ್ತೆ, ಹೇಳು. ಅಲ್ಲಿ ಯಾಕೆ ಹೋಗಿದ್ಯೆ? ನಾನು ರಶ್ಮಿ ಅಮ್ಮನ ನಮ್ಮಪ್ಪನಿಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಹೋಗಿದ್ದೆ. ಏನು, ನೀನು ರಶ್ಮಿ ಅಮ್ಮನ ಮನೆಗೆ ಸಂಬಂಧ ಕೇಳಕ್ ಹೋಗಿದ್ಯಾ? ಹೌದು ಅಜ್ಜಿ. ತಾಂಬೂಲ, ಅರ್ಶಿನ, ಕುಂಕುಮ, ಸೀರೆ ಎಲ್ಲ ತಗೊಂಡು ಹೋಗಿದ್ದೆ. ಚೆನ್ನಾಗಿದೆ, ಚೆನ್ನಾಗಿದೆ ಕಣೆ. ಬಹುಶಃ ಭೂಮಂಡಲದಲ್ಲಿ ಇದೇ ಮೊದಲು ಅಂತ ಕಾಣುತ್ತೆ. ಮಗಳೇ ಅಪ್ಪನಿಗೆ ಸಂಬಂಧ ಕೇಳಕ್ ಹೋಗಿರೋದು. ನೀನೆ ಮುಂದೆ ನಿಂತು ದಾರಿನೂ ಎರೆದು ಬಿಡು, ಅದೇ ಒಂದು ದಾಖಲೆನೇ ಆಗೋಗ್ಬಿಡ್ಲಿ. ಹೌದು, ಇದನ್ನೆಲ್ಲ ಮಾಡು ಅಂತ ಯಾರೇ ನಿನ್ಗೆ ಹೇಳ್ಕೊಟ್ಟವ್ರು? ಯಾರು ಹೇಳಿಲ್ಲ. ಆದ್ರೆ ನೀವು ಇವತ್ತು ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡು ಹೋದೆ. ಶಾಬಾಷ್, ಶಾಬಾಷ್ ಕಣೆ, ನಮ್ಮ ಕೆಲಸ ಸಲೀಸ್ ಮಾಡಿಬಿಟ್ಟೆ. ಇನ್ಮೇಲೆ ನಮ್ಮ ಮನೆ ವಿಚಾರವಾಗಿ ಏನೇ ರಾಯಭಾರ ಇದ್ರೂ ಅದನ್ನ ನಿನಗೆ ವಹಿಸ್ಬಿಡ್ತೀವಿ. ಹೋಗ್ಲಿ, ನೀನು ಹೋಗಿದ್ದಕ್ಕೂ ಅವರು ಒಪ್ಕೊಂಡ್ರು?
ಯಾಕಂತೆ ನಮ್ಮ ಬಂಗಾರಿಗಿಂತ ವರ ಬೇಕಂತ ಅವ್ರಿಗೆ? ಅಜ್ಜಿ, ನಮ್ಮಪ್ಪ ನಮ್ಮನೆಗೆ ಮಾತ್ರ ಬಂಗಾರ, ಬೇರೆಯವ್ರಿಗೆಲ್ಲ ಕಾಗೆ ಬಂಗಾರ. ಕಿರಣ್ಮಯಿ, ಅಲ್ಲೇನು ನಡೀತು ಅಂತ ಹೇಳಮ್ಮ. ರಶ್ಮಿ ಅಮ್ಮನ ನಮ್ಮಪ್ಪಂಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ.